ಇಡ್ಲಿ ಹೋಟೆಲ್ ಇರೋದು ನಮ್ಮ ಕರ್ನಾಟಕದ ಪಕ್ಕದಲ್ಲಿ ಇರುವ ಮಹಾರಾಷ್ಟ್ರ ರಾಜ್ಯದ ಸಾಂಗ್ಲಿ ನಗರದಲ್ಲೇ. ಸಾಂಗ್ಲಿ ಇರೋದು ಮಹಾರಾಷ್ಟ್ರ ಕರ್ನಾಟಕ ಬಾರ್ಡರ್ ನಲ್ಲೇ. ಈ ಸಾಂಗ್ಲಿ ನಗರದಲ್ಲಿ ನೆಲೆಸಿರುವ ನಮ್ಮ ಕರ್ನಾಟಕದ ತಿಮ್ಮಪ್ಪ ಶೆಟ್ಟಿ ಇವರ ಇಡ್ಲಿ ರುಚಿ ಸವಿಯಲು ಪ್ರಪಂಚಾದ್ಯಂತ ಜನಗಳು ಬರುತ್ತಾರೆ. ಇವರ ಇಡ್ಲಿ ರುಚಿ ಸವಿಯಲು ಬೆಂಗಳೂರು ಮತ್ತು ಹುಬ್ಳಿಯಿಂದ ಅತಿ ಹೆಚ್ಚು ಜನ ಬರುತ್ತಾರೆ. ತಿಮ್ಮಪ್ಪ ಶೆಟ್ಟಿ ಅವರ ಈ ಹೋಟೆಲ್ ಹೆಸರು ಕೇಳಿದರೆ ಎಂತವರಿಗಾದ್ರೂ ಒಂದು ಕ್ಷಣ ಖುಷಿ ಆಗುತ್ತೆ. ಇವರ ಹೋಟೆಲ್ ಹೆಸರು ಇಡ್ಲಿ ವಡಾ ಮಾರ್ಕೆಟ್. ಜನಗಳು ಮಾರ್ಕೆಟ್ ರೀತಿಯಲ್ಲಿ ಈ ಹೋಟೆಲ್ ನಲ್ಲಿ ತುಂಬಿರುತ್ತಾರೆ. ಭಾರತ ದೇಶದಲ್ಲಿ ಲೋಟದ ಆಕಾರದ ಇಡ್ಲಿ ಶುರು ಮಾಡಿದ ಏಕೈಕ ವ್ಯಕ್ತಿ ಇವರು. ಸಾಂಗ್ಲಿಯಲ್ಲಿ ಇವರನ್ನು ಇಡ್ಲಿ ಸಾಹುಕಾರ ಎಂದೇ ಕರೆಯುತ್ತಾರೆ. ಪ್ರತಿದಿನ ಬೆಳಗಿನ ಜಾವ 4:30ಕ್ಕೆ ಅಂಗಡಿ ತೆರೆಯುತ್ತೆ, ಮಧ್ಯರಾತ್ರಿ 11:30ಕ್ಕೆ ಅಂಗಡಿ ಮುಚ್ಚಲಾಗುತ್ತೆ. ಸ್ನೇಹಿತರೆ, 40,000 ಇಡ್ಲಿ, 20,000 ವಡಾ ಒಂದೇ ದಿನದಲ್ಲಿ ಮಾರಾಟ ಆಗುತ್ತೆ. ಒಂದು ಇಡ್ಲಿ 6 ರೂಪಾಯಿ, ಒಂದು ವಡಾ 10 ರೂಪಾಯಿ. ಒಂದು ಸಲ ನೀವೇ ಲೆಕ್ಕ ಹಾಕಿ ವೀಕ್ಷಕರೇ, ಒಂದು ದಿನಕ್ಕೆ ಎಷ್ಟು ಸಂಪಾದನೆ ಆಗುತ್ತಿದೆ. ತಿಮ್ಮಪ್ಪ ಶೆಟ್ಟಿ ಅವರು ಲಿಮ್ಕಾ ಬುಕ್ ಆಫ್ ರೆಕಾರ್ಡ್ ಮತ್ತು ಗಿನ್ನಿಸ್ ವರ್ಲ್ಡ್ ಬುಕ್ ಆಫ್ ರೆಕಾರ್ಡ್ ಗೆ ಸೇರ್ಪಡೆಯಾಗಿದ್ದಾರೆ. ಭಾರತ ದೇಶದಲ್ಲಿ ಅತ್ಯಂತ ಹೆಚ್ಚು ಇಡ್ಲಿ ವಡಾ ಮಾರಾಟ ಮಾಡುತ್ತಿರುವ ಏಕೈಕ ವ್ಯಕ್ತಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಸಾಂಗ್ಲಿಯಲ್ಲಿ ತಿಮ್ಮಪ್ಪ ಶೆಟ್ಟಿ ಅವರು ತಾವು ದುಡಿದ ದುಡ್ಡಿನಲ್ಲಿ ಆರ್ಯ ವೈಶ್ಯ ಜನಾಂಗದ ದೇವತೆಯಾದ ಶ್ರೀ ಕನ್ನಿಕಾ ಪರಮೇಶ್ವರಿ ದೇವಸ್ಥಾನ ಕಟ್ಟಿಸುತ್ತಿದ್ದಾರೆ. ಇವರ ಹೋಟೆಲ್ಗೆ ಶನಿವಾರ ಮತ್ತು ಭಾನುವಾರ ಬಂದರೆ ಇಡ್ಲಿ ವಡಾ ಮಾರಾಟ ದುಪ್ಪಟ್ಟಾಗುತ್ತೆ. ಹೋಟೆಲ್ ನಲ್ಲಿ ಕೆಲಸ ಮಾಡಿ ಹಿಂದಿ ಭಾಷೆ ಕಲಿಯುತ್ತಾರೆ. 1,000 ರೂಪಾಯಿ ಬಂಡವಾಳ ಹಾಕಿ 1975ರಲ್ಲಿ ಇಡ್ಲಿ ಹೋಟೆಲ್ ಶುರು ಮಾಡುತ್ತಾರೆ. ಭಾರತ ದೇಶದಲ್ಲಿ ಮೊದಲ ಬಾರಿಗೆ ಕಪ್ ಇಡ್ಲಿ ಅಂದರೆ ಲೋಟದ ಆಕಾರದ ಇಡ್ಲಿ ಮಾರಾಟ ಆರಂಭಿಸುತ್ತಾರೆ. ದೇಶಾದ್ಯಂತ ಇವರ ಹೋಟೆಲ್ ಸಖತ್ ಪ್ರಸಿದ್ಧಿ ಪಡೆಯುತ್ತೆ. ಈ ಲೋಟದ ಆಕಾರದ ಇಡ್ಲಿಗೆ ಪೇಟೆಂಟ್ ರೈಟ್ಸ್ ತೆಗೆದುಕೊಳ್ಳುತ್ತಾರೆ. ಭಾರತದಲ್ಲಿ ಇಡ್ಲಿಗೆ ಪೇಟೆಂಟ್ ತೆಗೆದುಕೊಂಡ ಮೊದಲ ವ್ಯಕ್ತಿ. ವೀಕ್ಷಕರೇ, ಇನ್ನೊಂದು ವಿಚಾರ ಏನಪ್ಪಾ ಅಂದ್ರೆ 2014ರ ತನಕ ಹೋಟೆಲ್ಗೆ ಹೆಸರೇ ಇರಲಿಲ್ಲ. 2014ರಲ್ಲಿ ಇಡ್ಲಿ ಮಾರ್ಕೆಟ್ ಎಂದು ಹೆಸರು ನಾಮಕರಣ ಮಾಡುತ್ತಾರೆ. ಇವರು ಮಾಡುವ ಕಪ್ ಇಡ್ಲಿಗೆ ಪೇಟೆಂಟ್ ಇರುವ ಕಾರಣ ಭಾರತದಲ್ಲೇ ಈ ಇಡ್ಲಿ ಮತ್ಯಾರು ಮಾಡುವಂತಿಲ್ಲ. ವೀಕ್ಷಕರೇ, ನೀವು ಒಂದು ಸಲ ಈ ಹೋಟೆಲ್ಗೆ ಹೋಗಿ ಇಡ್ಲಿ ರುಚಿ ಸವಿದು ಬನ್ನಿ. ಇಲ್ಲಿ ಇಡ್ಲಿ ಸೇವನೆ ಮಾಡಿದವರು ಹೇಳುತ್ತಾರೆ, ಪ್ರಪಂಚದಲ್ಲೇ ಅತ್ಯಂತ ರುಚಿಕರ ಇಡ್ಲಿ ಎಂಬ ಬಿರುದು ಕೊಡುತ್ತಾರೆ. ವೀಕ್ಷಕರೇ, ನಿಮಗೆ